ಏನು ಮಾಡಬೇಕು ಇದನ್ನು? ಕಟ್ ಮಾಡಬೇಕು. ಅಮ್ಮಗೊಂದು ಕಿಸ್ ಕೊಡಿ. ಮತ್ತೆ ಎಲ್ಲಿ ಅಮ್ಮ ಎಲ್ಲಿದ್ದಾರೆ? ಕೊಡಿ. ಕೊಡಿ ಅಮ್ಮಗೆ. ಈ ಕಡೆ ಕೊಡಿ ಅಮ್ಮಗೆ. ಈ ಕಡೆ ಕೊಡಿ. ಈ ಕಡೆ. ಮತ್ತೆ ಇಲ್ಲ ಏನಾಗಿಲ್ಲ. ಮತ್ತೆ ಕಿಸ್ ಕೊಡಿ ಅಮ್ಮಗೆ. ಕಟ್ ಮಾಡಬೇಕಲ್ವಾ? ಕೊಡಿ. ಸರಿ, ನಾನು ಕೊಡ್ತೀನಿ. ಸರಿ, ಕಟ್ ಮಾಡೋಣ. ಸರಿ, ಇಲ್ಲಿ ನೋಡಿ. ಆ ಕಡೆ ಕೊಡಿ. ಏನಾದರೂ ಬೇಕು ಅಂದರೆ ಈ ಥರ ಕಿಸ್ ಕೊಡೋದು, ಇಲ್ಲ ಅಂದರೆ ಎಷ್ಟು ಕೇಳಿದ್ರು ಕೊಡಲ್ಲ. ಹಾಯ್ ಮಾಡಿ. ಐ ಲವ್ ಯು ಹೇಳಿ. ಐ ಲವ್ ಯು ಹೇಳಿ. ಕಿಸ್ ಕೊಡಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಇವತ್ತಿನ ನನ್ನ ದಿನದ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆಗೂ. ಆ್ಯಕ್ಚುಲಿ ಇವತ್ತಾಗಿದ್ದು ಸಂಕಷ್ಟಿ, ಅಂಗಾರಕ ಸಂಕಷ್ಟಿ. ಸೊ ಹಾಗಾಗಿ ನಾನು ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ದೇವ್ರ ಮನೆಯಲ್ಲಿರೋ ಎಲ್ಲ ಸಾಮಾನುಗಳನ್ನು ತೊಳ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಸಾಮಾನನ್ನ, ಕಳಶದ ಚೊಂಬಾಗಿರ್ಬೋದು, ಹಾಗೆ ತಟ್ಟೆ ಆಗಿರ್ಬೋದು, ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು, ಯಾಕಂದರೆ ತಾಮ್ರದ್ದಲ್ವಾ, ಕಪ್ಪಾಗಿಬಿಡುತ್ತೆ. ಅದರಲ್ಲಿ ಬೇರೆ ನಾನು ತುಂಬ ದಿನಗಳಿಂದ ಮನೇಲಿ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಲೈಕ್ ಓಡಾಡೋದು ತುಂಬ ಇತ್ತು. ನಮ್ಮ ರಿಲೇಟಿವ್ಸ್ಗೆ ಡೆಲಿವರಿ ಆಗಿತ್ತು, ರಿಲೇಟಿವ್ಸ್ಗೆ ಬೇಬಿ ಆಗಿತ್ತು. ಸೊ ಹಾಗಾಗಿ ಬೇಬಿ ನೋಡೋಕ್ಕಾಗಿರ್ಬೋದು, ಹಾಗೆ ಹೋಗೋದು ಬರೋದು ಗೊತ್ತಿರುತ್ತಲ್ವ, ಹಾಗಾಗಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಮನೇಲಿ ನನಗೇನು ಮೇಂಟೈನ್ ಮಾಡೋಕ್ಕೆ ಆಗಿರಲಿಲ್ಲ. ನನಗೆ ದೇವ್ರ ಪೂಜೆ ಅಂದರೆ ತುಂಬಾ ಇಷ್ಟವಾದದ್ದು ನನ್ನ ಲೈಫಲ್ಲಿ, ಅಥವಾ ನನ್ನ ದಿನದ ಪಾರ್ಟಲ್ಲಿ ಅಂತಂದರೆ ದೇವ್ರ ಪೂಜೆ ಮಾಡೋದು. ನನಗೇನೇ ಕಷ್ಟ ಬಂದರೂ ನಾನು ದೇವ್ರ ಮೊರೆ ಹೋದರೆ ನನಗೆ ದೇವ್ರು ಎಲ್ಲದಕ್ಕೂ ಉತ್ತರ ಕೊಡ್ತಾನೆ, ದೇವ್ರು ಎಲ್ಲದಕ್ಕೂ ನನಗೆ ಹೆಲ್ಪ್ ಮಾಡ್ತಾನೆ. ಕೆಲವ್ರು ನಂಬೋದಿಲ್ಲ, ಕೆಲವ್ರು ನಂಬ್ತಾರೆ. ಹಾಗೆ ಸಣ್ಣ ವಯಸ್ಸಿಂದನೂ ನನಗೆ ಅದೇನೋ ಗೊತ್ತಿಲ್ಲ, ನನಗೇನೇ ಕಷ್ಟ ಅಂತ ಅನಿಸ್ಲಿ, ನನಗೇನೇ ಬೇಕು, ಇದು ಬೇಕೇ ಬೇಕು, ಪಡ್ಕೊಳ್ಳೇಬೇಕು ಅಂತಂದಾಗ ನಾನು ಅದನ್ನೆಲ್ಲ ದೇವ್ರ ಹತ್ರನೇ ಕೇಳ್ಕೊಳೋದು. ಎಲ್ಲರೂ ಮಾಡೋ ಅಂಥದ್ದು ಇದೇನೋ. ಸೊ ಇಲ್ಲಿ ಇನ್ನೊಂದು ಮೊಬೈಲಲ್ಲಿ ನಾನು ಹಾಡು ಅಥವಾ ಲಾಗ್ಸು, ಬೇರೆಯವ್ರದ್ದು ಮೋಟಿವೇಶನ್ಸ್ ಲಾಗ್ಸ್ನ ಅದನ್ನೆಲ್ಲ ಕೇಳಿಕೊಂಡು ನಾನು ದೇವ್ರ ಸಾಮಾನುಗಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳಿಗಿಂತ ಹೆಚ್ಚಾಗಿ ತಾಮ್ರ, ಹಾಗೆ ಮತ್ತು ಹಿತ್ತಾಳೆ, ಇದರಲ್ಲಿ ಯೂಸ್ ಮಾಡಬೇಕು ದೇವ್ರಿಗೆ ಅಂತ ಹೇಳ್ತಾರೆ. ಅದೇ ಶ್ರೇಷ್ಠ ಅಂತ ಹೇಳ್ತಾರೆ. ನಮ್ಮ ಮೇಡಮ್ ಅವ್ರು ಎದ್ದು ಬಂದರು, ಮುಖ ತೊಳ್ಕೊಂಡು ಫ್ರೆಶ್ ಆಗಿದ್ದರು, ಹಶ್ವಾಯಿತು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಟಿಫನ್ ಹಾಕ್ಕೊಟ್ಟೆ. ಸ್ವಲ್ಪ ಅವರು ಕೃಷ್ಣನ ನೋಡ್ತಾ ಇದ್ದಾರೆ, ಲಿಟಲ್ ಕೃಷ್ಣ ಅಥವಾ ಜೆ ಟಿ ವಿ, ಹನುಮಾನ್ ಚಾಲೀಸ್ ಈ ಥರ ಎಲ್ಲ ನೋಡ್ತಾರೆ. ಸೊ ಅವರಿಗೂ ಟಿ ವಿ ಹಾಕ್ಕೊಟ್ಟು ಟಿಫನ್ ಮಾಡೋಕ್ಕೆ ಬಿಟ್ಬಿಟ್ಟು, ಇನ್ನು ನೆಕ್ಸ್ಟು ನಾನೆಲ್ಲ ದೇವ್ರ ಮುಖವಾಡ ಅದೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಇನ್ನೇನು ಸ್ನಾನ ಮಾಡಿಕೊಂಡು ಬಂದೆ. ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿತ್ತು ಒಂದು ರೌಂಡು. ಸೊ ಹೀಗೆ ಈಗ ಮನೆ ಒರೆಸೋದೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ, ಕಸ ಹೊಡಿಯೋದೆಲ್ಲ ಗುಡಿಸೋದೆಲ್ಲ ತೋರಿಸೋದು ನನಗಿಷ್ಟ ಇಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಲಾಗ್ಗೆ ಬಂದುಬಿಟ್ಟೆ. ನೆಕ್ಸ್ಟು ದೇವ್ರದ್ದು ಮುಖವಾಡಕ್ಕೆ ಅಲಂಕಾರ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ನಲ್ವ, ಅರಿಶಿನ, ಗಂಧ, ಕುಂಕುಮ ಎಲ್ಲದನ್ನು ಇಟ್ಕೊಂಡು ಕಳಶ ಸ್ಥಾಪನೆ ಮಾಡ್ಕೊಳ್ತಾಯಿದ್ದೀನಿ ಇವತ್ತೇ. ಯಾಕಂದರೆ ತುಂಬ ದಿನಗಳಿಂದ ನಾನು ಮನೇಲಿ ಇರದೇ ಇರೋ ಕಾರಣ ಅದೆಲ್ಲ ಇದಾಗೋಗ್ಬಿಟ್ಟಿತ್ತು ಕಳಶ ಕೂಡ. ನೋಡಿ ಇಲ್ಲಿ MTR ಪ್ಯಾಕೆಟ್ದು ಅರಿಶಿನ ಪುಡಿ ತೋರಿಸ್ತಾ ಇದ್ದೀನಿ ನಾನು. ತುಂಬ ಅದು ಫುಲ್ ಮಣ್ಣಾಗೋಗಿದೆ, ಅದರೊಳಗಡೆ ಹುಳ ಎಲ್ಲ ಇದಾಗ್ಬಿಟ್ಟು. ನಾನು ಮೊನ್ನೆ ರೀಸೆಂಟಾಗಿ 1 ಮಂತ್ ಬ್ಯಾಕ್ ತರಿಸಿರೋದು. ಈವನ್ ಅದು ಬೆಳ್ಳಿ ಇದರಲ್ಲಿ ಇಟ್ಟಿರೋ, ಹೊರಗಡೆ ಇಟ್ಟಿರೋ ಅಂಥ ಅರಿಶಿನ ಕೂಡ ಕಪ್ಪಾಗ್ಬಿಟ್ಟಿದೆ, ಎಲ್ಲ ಹಾಳಾಗ್ಬಿಟ್ಟಿದೆ. ಇದು ನೋಡಿ, ನಾನು ಯೂಸ್ ಮಾಡ್ತಿದ್ದೀನಲ್ಲ, ಇದು ಗದ್ಗೆ ಅಂಗಡಿಯಲ್ಲಿ ತಂದಿರೋ ಅಂಥ ಅರಿಶಿನ. ಸುಮಾರು ವರ್ಷಗಳೇ ಆಗೋಯ್ತು ಅಂದ್ಕೊಳ್ತೀನಿ. ಇನ್ನೇನು ಅಕ್ಷಯ ತೃತೀಯ ಬಂದರೆ 1 ವರ್ಷ ಆಗುತ್ತೆ ಅಂದ್ಕೊಳ್ತೀನಿ. ಆವಾಗ ತರಿಸ್ಕೊಂಡಿರೋವಂಥದ್ದು. ಇದು ಅರಿಶಿನ ತುಂಬ ಚೆನ್ನಾಗಿದೆ, ಗದ್ಗೆ ಅಂಗಡಿಯಲ್ಲಿ ತರಿಸಿ ಇಟ್ಕೊಂಡಿರೋವಂಥದ್ದು. ನಾನು ಕವರ್ಗೆ ಹಾಗೆ ಹಾಕಿ ಇಟ್ಟಿದ್ದೀನಿ, ಏನೂ ಇದಾಗಿಲ್ಲ, ಹುಳ ಬೀಳೋದಾಗಿರಲಿ ಅದೆಲ್ಲ. ನೋಡಿ, ನಾವು ತಿಂತೀವಿ ಅದನ್ನು MTR ಅರಿಶಿನ ಪುಡಿ ಪ್ಯಾಕೆಟ್ನ, ಅಂಥದ್ರಲ್ಲೇ ಈ ಥರ ಹುಳ ಆಗಿ ಎಲ್ಲ ಇದಾಗಿದೆ. ಸೊ ಏನೋ ಇವಾಗಿನ ಎಲ್ಲ ಕೆಮಿಕಲ್ಸು ಅದು ಇದು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಸೊ ಅಮ್ಮನವ್ರನ್ನ ಈ ಥರ ಚೆನ್ನಾಗಿ ರೆಡಿ ಮಾಡಿದೆ. ರೆಡಿ ಮಾಡಿಬಿಟ್ಟು ಇನ್ನೇನು ಕಳ್ಸೋಕ್ಕೆ ಇದು ಮಾಡ್ತಾಯಿದ್ದೆ. ಡೈಲಿ ಯೂಸ್ಗೆ ಇದೇ ತಾಳಿನ ಹಾಕೋದು ನಾನು. ಸೊ ಎಲ್ಲ ಚೆನ್ನಾಗಿ ರೆಡಿ ಮಾಡಿಕೊಂಡು
ಅಮ್ಮನವ್ರನ್ನ ಇದು ಮಾಡಿ ನೆಕ್ಸ್ಟು ಎಲ್ಲದಕ್ಕೂ ಫಸ್ಟು ಮಾರ್ನಿಂಗು ಗಣೇಶನಿಗೆ ಪೂಜೆ ಮಾಡಬೇಕು. ಸಂಕಷ್ಟಹರ ಗಣೇಶ ಚತುರ್ಥಿ ಅಲ್ವಾ, ಅದಕ್ಕೋಸ್ಕರ ಫಸ್ಟ್ ಬೆಳಗ್ಗೆ ನಾವೇನೇ ಪೂಜೆ ಮಾಡಿಬಿಟ್ಟು ಏನೇ ಕೇಳ್ಕೊಂಡ್ರೂ ಅದು ನಿಜ ಆಗುತ್ತೆ, ಇದಾಗಲಿ ಅಂತ, ಒಳ್ಳೆಯದಾಗಲಿ ಎಲ್ಲರಿಗೂ ಅಂಥೇಳಿ ಮಾಡ್ಕೊಳ್ತಾ ಇರೋದು. ಅದಾದಮೇಲೆ ನೋಡಿ ಟ್ರೈಪಾಡ್ ತಂದು ಕೊಡ್ತಿದ್ದಾಳೆ ವಿಡಿಯೋ ಮಾಡೋದಕ್ಕೆ. ಅವಳಿಗೂ ತುಂಬ ಇಷ್ಟ ವೀಡಿಯೋಸ್ ಮಾಡೋದಾಗಿರಲಿ, ಬಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಿದೆ. ಬೇಬಿ ಇಟ್ಕೊಂಡು ಟ್ಯೂಷನ್ಸು, ಮನೆ ಕೆಲಸ ಎಲ್ಲದು. ಅಂದ್ಕೊಳ್ತಾ ಇದ್ದೀನಿ ಡೈಲಿ ವೀಡಿಯೋಸ್ ಮಾಡೋಣ, ಡೈಲಿ ಇದರೊಳಗಡೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ. ಬಟ್ ಯಾಕೋ ವೀಡಿಯೋಸ್ ಮಾಡಾದಮೇಲೆ ಎಡಿಟಿಂಗ್ ಮಾಡೋದಕ್ಕೆ ಬೇಜಾರು, ಅಥವಾ ಎಡಿಟಿಂಗ್ ಮಾಡಿ ಮುಗಿಸಿದ್ಮೇಲೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ತೊಗೊಳ್ತೀನಿ. ಇದೇ ಥರ ಆಗ್ತಾನೇ ಇರುತ್ತೆ ನನಗೆ. ಸೊ ಎಲ್ಲ ದೇವ್ರುಗಳಿಗೂ ಪೂಜೆ ಮಾಡಿಕೊಂಡು, ಇನ್ನು ಸಂಕಷ್ಟಹರ ಚತುರ್ಥಿ ಅಲ್ವಾ, ಅದಕ್ಕೋಸ್ಕರ ಮಾರ್ನಿಂಗೇ ಫಸ್ಟ್ ಏನೇನು ಮಾಡ್ಕೋಬೇಕು, ಏನೇನು ಕೇಳ್ಕೋಬೇಕು ದೇವ್ರನ್ನ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಇನ್ನು ನಾನು ಉಪವಾಸ ಇರ್ತೀನಿ ಬೆಳಗ್ಗೆಯಿಂದನೂ ಸಂಕಷ್ಟ ಚತುರ್ಥಿಯಲ್ಲಿ. ಆ್ಯಕ್ಚುಲಿ ಹೇಳಿರೋದೇನು ಅಂತಂದರೆ, ಮಾಡೋದು ವಾಡಿಕೆ ರೂಢಿ ಏನು ಅಂತಂದರೆ, ಪೂರ್ತಿ ನಿರಾಳ ಉಪವಾಸ ಇದ್ದರೆ ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಬೇಬಿ ಇರೋದ್ರಿಂದ, ಆಮೇಲೆ ನನಗೂ ಫುಲ್ ನಿರಾಳ ಉಪವಾಸ ಮಾಡಲಿಕ್ಕಾಗಲ್ಲ. ಫಸ್ಟು ಕಾಲೇಜು ಸ್ಕೂಲ್ ಟೈಮಲ್ಲಿ ನಿರಾಳ ಉಪವಾಸವನ್ನು ಮಾಡ್ತಾಯಿದ್ದೆ. ಇವಾಗ ಹಣ್ಣು ಹಾಲು ತಗೊಳ್ತೀನಿ. ಇದನ್ನು ನೋಡ್ತಿದ್ದೀರಲ್ವ ಕತ್ತಿ, ಇದನ್ನು ತಿಂತ್ನಿ ಮೌನೇಶ್ವರನ ಅಸ್ತ್ರ ಅಂತಲೇ ಹೇಳ್ತಾರೆ. ಕತ್ತಿನ ತಿಂತ್ನಿ ಮೌನೇಶ್ವರ ಗೊತ್ತಿರುತ್ತೆ ಕೆಲವ್ರಿಗೆ. ಸೊ ಅದರದ್ದು ಒಂದು ಕಥೆನೇ ಇದೆ. ಫಸ್ಟು ನಮ್ಮ ಯಜಮಾನ್ರು ನನಗೆ ಮೀಟ್ ಆಗಬೇಕಾದ್ರೆ ನಾನು ಫಸ್ಟ್ ಅವ್ರ ಹತ್ರ ನೋಡಿದ್ದೆ ಆ ಕತ್ತಿನ. ಅದಕ್ಕೆ ಕುಡ್ಗೋಲು ಅಥವಾ ಏನೋ ಹೇಳ್ತಾರೆ ಅದಕ್ಕೆ, ಕುಡ್ಗೋಲಲ್ವಾ, ಒಂದು ನಿಮಿಷ, ಬಾಚಿ ಏನೋ ಅಂತಾರೆ ಅದಕ್ಕೆ. ಅದನ್ನು ನೋಡಿದ್ದು ನಾನು. ಅದು ನಾವಿಬ್ಬರು ಕನೆಕ್ಟ್ ಆಗೋದಕ್ಕೂ ತುಂಬ ಹೆಲ್ಪ್ ಆಗಿದೆ. ಬಟ್ ಅದನ್ನು ನಮ್ಮ ಅಜ್ಜಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಿದ್ದನ್ನು ನಾನು ನೋಡಿದ್ದೀನಿ. ಯಾಕಂದರೆ ತಿಂತ್ನಿ ಮೌನೇಶ್ವರನ ಅಸ್ತ್ರ ಅಂತ ಹೇಳ್ಕೊಂಡು ಅದನ್ನು ಪೂಜೆ ಮಾಡ್ತಾರೆ ನಮ್ಮ ಮನೇಲೆಲ್ಲ. ಸೊ ಹಾಗಾಗಿ ನಾನು ಇಟ್ಟು ಪೂಜೆ ಮಾಡ್ತೀನಿ. ಇಲ್ಲಿ ನೋಡಿ, ಇವರು ಪೂಜೆ ಅಂದರೆ ಇವ್ರಿಗೂ ತುಂಬಾ ಇಷ್ಟ. ಆಮೇಲೆ ಈ ಥರ ವಿಭೂತಿ ಎಲ್ಲ ಹಚ್ಕೊಳ್ತಾರೆ. ವಿಭೂತಿ ಹಚ್ಕೋಬೇಕು ಅಂತೆಲ್ಲ ಗೊತ್ತು ಅವ್ರಿಗೆ. ನೋಡಿ ಅದೇನೋ ಮಕ್ಕಳು ಅಷ್ಟೊಂದು ಮುಗ್ಧತೆ, ಅದೇನೋ ತುಂಬಾ ಖುಷಿಯಾಗುತ್ತೆ. ನಾನು ಈ ಥರ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋದಕ್ಕಾದರೂ ನಾನು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಅರ್ಶಿನ ಹಚ್ಕೊಳ್ತಿದ್ದಾರೆ ಕಪಾಳಕ್ಕೆ. ನಾನು ಇವಾಗೇ ನೋಡ್ತಿರೋದು ಕ್ಲೀನಾಗಿ ವೀಡಿಯೋನ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಎಷ್ಟು ಮುದ್ದಾಗಿ ಅನಿಸ್ತಿದೆ. ಅದೇ ದೊಡ್ಡವ್ರು ಏನು ಮಾಡ್ತೀವಿ ಅದನ್ನು ನೋಡಿ ಮಾಡ್ತಾರೆ ಅಂತಾರಲ್ಲ, ಸುಳ್ಳಲ್ಲ ಅಲ್ವಾ ಮಕ್ಕಳು. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲ ಕ್ಯೂಟಾಗಿ ಮಾಡೋದು. ನೋಡಿ ಎಷ್ಟು ನಾನು ಹೇಳ್ತಾ ಇದ್ದರೂ ಕೇಳ್ತಾನೆ ಇಲ್ಲ ಅವಳು. ಆಮೇಲೆ ನಾನು ಅವಳು ಸಿಕ್ಕಾಪಟ್ಟೆ ಹಠ ಮಾಡಿದ್ಲು ಅಂದರೆ ಬಿಟ್ಬಿಡ್ತೀನಿ, ದೇವ್ರ ಮನೇಲಿ ಪೂಜೆ ಮಾಡಿ ಹೋಗು ಬಂಗಾರ ಅಂತ. ಅವಳು ಡೈರೆಕ್ಟಾಗಿ ಹೋಗಿ ಎಲ್ಲ ತೆಗೆದು ದೀಪ, ನಾವು ಹೇಗೆ ದೀಪಕ್ಕೆ ಬತ್ತಿ ಹಾಕ್ತೀವಿ ಅದೆಲ್ಲ ನೋಡ್ಕೊಂಡಿರ್ತಾಳೆ. ಡೈಲಿ ಕೂತ್ಕೊಂಡು ಅವ್ರ ಅಪ್ಪ ಜೊತೆ ದೀಪ ಹಚ್ತಾಳೆ ಮಾರ್ನಿಂಗು. ಸೊ ಹಾಗಾಗಿ ಅದೆಲ್ಲ ಕೂತ್ಕೊಂಡು ನೋಡಿ ಅದನ್ನೇ ಮಾಡೋಕ್ಕೆ ಹೋಗ್ತಾಳೆ. ಅವಳು ದೀಪಕ್ಕೆ ಬತ್ತಿಗೆಲ್ಲ, ದೀಪದ ಇದಕ್ಕೆಲ್ಲ ಬತ್ತಿ ಎಲ್ಲ ಹಾಕಿರ್ತಾಳೆ. ಆ ಥರ ಮಾಡೋದು ಒಂಥರ ಏನೋ ಮುದ್ದಾಗಿ ಅನಿಸುತ್ತೆ. ಒಂದಿನ ಅಂಟಿಸೇ ಬಿಟ್ಟಿದ್ಲು ಅಗರಬತ್ತಿನ. ಈ ಥರ ಎಲ್ಲ ಮಾಡ್ಕೊಳ್ತಾಳೆ. ಬಟ್ ಹುಷಾರವಾಗಿ ನೋಡ್ತಾ ಇರ್ತೀನಿ ನಾನು ಕೂಡ. ಮಕ್ಕಳು ಅಂದ್ರೇ ಹಾಗಲ್ವಾ, ತುಂಟಾಟ ಇದು. ಇನ್ನು ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಪೂಜೆ ಮಾಡಿದ್ದು ಇದೆಲ್ಲ ನಮಗೆ ಅವ್ರ ಪಾಪ ನಮ್ಮ ಅಪ್ಪ ಅಮ್ಮ ಎಷ್ಟು ಕ್ಯಾಪ್ಚರ್ ಮಾಡಬೇಕು ಅಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಿದ್ದು. ವೀಡಿಯೋಸ್ ಅಂತ ಇಲ್ಲ, ಮೇ ಬಿ ಫೋಟೋಸ್ ಇರ್ಬೋದು ನಮ್ಮದೆಲ್ಲ. ಸೊ ನಮ್ಮ ಕ್ಲೀನ್ ಮಾಡಿದೆ ಬಂಗಾರ. ಹೋಗಿ ಕೂತ್ಕೊಳ್ಳಿ, ಬಾಟಲ್ ತೊಗೊಳ್ಳಿ. ಈ ಥರ ಎಲ್ಲ ಅವಳಿಗೆ ಮೇಲೆ ಕೂತ್ಕೊಂಡೆ ಟಾಟ ಬಂಗಾರ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಬಂದು ಮಾತಾಡಿಸ್ತಾ ಇದ್ದಾಳೆ. ಈ ಥರ ಅವಳಿಗೆ ಮೇಲೆ ಕೂತ್ಕೊಂಡೆ ಪೂಜಾನ ಪೂರ್ತಿ ಕಂಪ್ಲೀಟಾಗಿ ನೋಡೋಕೆ ಇಷ್ಟ. ಆಮೇಲೆ ಓಂಕಾರ ಹೇಳ್ಕೊಳ್ತಾಳೆ. ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಹೇಳ್ತಾಳೆ, ಪೂರ್ತಿಯಾಗಿ ಇನ್ನೂ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ ಅವಳು. ಇನ್ನೇನು ಫೆಬ್ರವರಿಗೆ ಅವಳು 2 years ಕಂಪ್ಲೀಟ್ ಆಗುತ್ತೆ. ಮೇ ಬಿ ಕ್ಲೀನಾಗಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಚೆನ್ನಾಗಿ ಅನಿಸ್ತು ಪೂಜೆ ಮಾತ್ರ. ಇನ್ನು ಬೆಳಗ್ಗೆ ಗಣೇಶನಿಗೂ ಎಲ್ಲ ಇದು ಮಾಡಿಕೊಂಡು ಪೂಜೆ ಮಾಡಿಕೊಂಡು, ಇನ್ನು ಸಾಯಂಕಾಲ ನಾನು
ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸಾಯಂಕಾಲ ಇನ್ನು ಮೋದಕ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಒಂದು ಸರಿ ಪೂಜೆ ಮಾಡಿದೆ. ನನಗೆ ಇಲ್ಲಿ ಗಣೇಶನಿಗೆ ಈ ಥರ ಚಂದ್ರನ ಪೂಜೆ ಮಾಡಿನೇ ಗಣೇಶನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ರಂಗೋಲಿ ಬಂದುಬಿಟ್ಟು ಆಚೆ ಇಟ್ಟಿದ್ನಲ್ವ, ಸೊ ಹಾಗಾಗಿ ಚಂದ್ರನ ಅರ್ಶಿಣದಿಂದನೇ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು ಪೂಜೆ ಯಾವ ಥರ ಮಾಡ್ತಿದ್ದಾಳೆ ನನ್ನ ಮಗಳು ಅಂತ. ತುಂಬ ಇಷ್ಟ ಅವಳಿಗೆ ಪೂಜೆ ಮಾಡೋದು, ಎಲ್ಲದರೊಳಗೂ ಮಿಂಗಲ್ ಆಗಬೇಕು ಅಂತಾಳೆ. ನಾನು ಅಡುಗೆ ಮಾಡಬೇಕಾದ್ರೆ ಬಂದು ಅಡುಗೆನೂ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ದೋಸೆ ಎಲ್ಲ ಹಾಕಿಸ್ತೀನಿ ಅವಳ ಕಡೆಯಿಂದ. ನೋಡಿ ನೋಡಿ ಒಗ್ಗರಣೆ ಕೊಡಬೇಕಾದ್ರೆ ಅವಳ ಕಡೆಯಿಂದ ಸಾಸಿವೆ ಜೀರಿಗೆ ಹಾಕಿಸ್ತೀನಿ. ಈ ಥರ ಒಂದೊಂದೇ ನಮ್ಮ ಕೆಲಸದೊಳಗಡೆ ಅವ್ರನ್ನೂ ಭಾಗಿ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹೋಯ್ತಮ್ಮ, ಹೋಯ್ತಾ ಬಂಗಾರ, ಹೋಯ್ತು, ಮೇಲೆ ಕುತ್ಕೊಳ್ಳಿ ಇಲ್ಲಿ. ಸೊ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ನನಗಿಷ್ಟವಾದದ್ದು ಅಂದರೆ ಪೂಜೆನೇ. ನನ್ನ ಲೈಫಲ್ಲಿ ತುಂಬ ಇಷ್ಟಪಡೋದು ಅಂದರೆ ಪೂಜೆ, ದೇವರು, ಇದೆಲ್ಲವೂ ತುಂಬ ಇಷ್ಟ ಆಗುತ್ತೆ. ನನಗೆ ಯಾರೂ ಈ ಥರನೇ ಪೂಜೆ ಮಾಡಬೇಕು, ಇದೇ ರೀತಿ ಮಾಡು ಅಂತ ಹೇಳ್ಕೊಡೋರು ಇಲ್ಲ, ಹೇಳೂ ಇಲ್ಲ. ನನಗೆ ತಿಳಿದಷ್ಟು ನಾನು ಮಾಡ್ತೀನಿ. ನಾನು ನಂಬಿರೋದಂದರೆ ಗಣೇಶನ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ನಾನು ಸಂಕಷ್ಟ ಚತುರ್ಥಿನ ನಡೆಸ್ಕೊಂಡು ಬಂದಿದ್ದೀನಿ. ನಮ್ಮ ಮಾವನ ಮಗಳು ಮಾಡ್ತಾಯಿದ್ಲು, ಅವಳು ಹೇಳ್ಕೊಟ್ಟಿದ್ದು. ಲೈಕ್ ಅವಳು ಬಂದು ನಮ್ಮ ಮನೇಲಿ ಒಂದು ಸರಿ ಪೂಜೆ ಮಾಡಿದಾಗ ಸೊ ಅವಾಗಿಂದ ನಾನು ಮಾಡ್ತೀನಿ, ಒಳ್ಳೆಯದಾಗುತ್ತಾ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಒಳ್ಳೆಯದಾಗುತ್ತಾ ಅನ್ನೋದಕ್ಕಿಂತ ನಂಬಿಕೆ, ಶ್ರದ್ಧೆ, ಭಕ್ತಿ ತುಂಬಾ ಇತ್ತು. ಆವಾಗಿಂದ ಮಾಡಿದ್ದು ಇದುವರೆಗೂ ನನ್ನ ಲೈಫಲ್ಲಿ ಹೀಗೆ ಕಂಟಿನ್ಯೂ ಆಗ್ತಿದೆ. ಪ್ರತಿ ತಿಂಗಳು ಸಂಕಷ್ಟಿ ಬರೋದನ್ನು ಮಾಡ್ತಾಯಿದ್ದೆ ಮುಂಚೆ. ಈಗ ಅದು ಸಮ್ಟೈಮ್ಸ್ ಆಗ್ತಾಯಿಲ್ಲ, ಸಮ್ಟೈಮ್ಸ್ ಆಗುತ್ತೆ. ಆದರೆ ಅಂಗಾರಕ ಸಂಕಷ್ಟಿ ಅಂತೂ ಮಾಡೇ ಮಾಡ್ತೀನಿ. ಪ್ರತಿ ವರ್ಷದಲ್ಲಿ ಒಂದು ಸರಿನೇ ಬರೋದು. ಲಾಸ್ಟ್ ಇಯರು ಮಾಡಿದ್ದೆ, ಈ ಇಯರು ಮಾಡಿದ್ದೆ. ಸೊ ಈಗ ಎಲ್ಲ ಪೂಜೆ ಎಲ್ಲ ಮುಗೀತು. ಈ ಥರ ತುಂಬಿದ್ದು ಬಿಂದಿಗೆನ ದೇವ್ರ ಮನೇಲಿ ಇಡಬೇಕು, ಅಥವಾ ಮನೇಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಬೇಕು. ಈ ಥರ ತುಂಬಿದ ಬಿಂದಿಗೆನ ನಾವು ಮನೇಲಿಟ್ಟರೆ ಏನು ಅಂತಂದರೆ ಲಕ್ಷ್ಮಿ ತುಂಬ ಚೆನ್ನಾಗಿ ಮನೇಲಿ ಓಡಾಡ್ತಾಳೆ ಅಂತ, ಯಾವತ್ತೂ ತುಂಬಿರುತ್ತೆ ಮನೆಯಲ್ಲಿ ಸಂಪತ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ತುಂಬಿದ್ದ ಬಿಂದಿಗೆನ ಇಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಅದನ್ನು ತುಂಬಿ ಇಡೋದಕ್ಕೆ ಆಗಿರಲಿ. ಆಮೇಲೆ ಪೂಜೆ ಮಾಡಬೇಕಾದ್ರೆ ಪ್ರತಿ ಸರಿನೂ ಒಂದು ಸರಿ ತುಂಬಿಟ್ಟಿರ್ತೀನಿ. ಸೊ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ, ರಿಲ್ಯಾಕ್ಸ್ ಆಗುತ್ತೆ ಅಂತ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನೇನು ಊಟ ಮಾಡಲ್ಲ ಅಲ್ವಾ, ಈಗ ಬೇಬಿಗೆ ಮತ್ತು ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಿಬಿಡ್ತೀನಿ. ಟೈಮ್ ಬಂದುಬಿಟ್ಟು 1-1:30 ಆಗಿರ್ಬೋದು. ಇನ್ನೇನು ಬರ್ತಾರೆ, 2 ಗಂಟೆಗೆಲ್ಲ ನಮ್ಮ ಮನೆಯವ್ರು ಬರ್ತಾರೆ. ಸೊ ಅದಕ್ಕೆ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಫಸ್ಟು ಇಲ್ಲಿ ನಾನು ಜಾಗ್ರಿ ಪೌಡರ್ ಹಾಕ್ಕೊಂಡು ಒಂದು ಸ್ವಲ್ಪ ಕಾಫಿ ಹಾಕ್ಕೊಂಡು ಕಾಫಿ ಕುಡಿದು ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ. ಇಷ್ಟೊತ್ತು ಬೆಳಗ್ಗಿಂದ ಕಂಟಿನ್ಯೂಷನ್ ಆಗಿ ಕೆಲಸ, ಅದರಲ್ಲಿ ಬೇರೆ ಈಗ ನಾರ್ಮಲಾಗಿ ಹಾಲು ಕುಡಿಯೋಕ್ಕೂ ಇಷ್ಟ ಆಗ್ತಿಲ್ಲ, ಯಾಕೋ ಗೊತ್ತಿಲ್ಲ. ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಆಯಿತು ಅಂತ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಇದು ಟ್ರೈಪಾಡ್ ಬಂದುಬಿಟ್ಟು ಆಟೋ ರೊಟೇಷನ್ ಇದು. ಸೊ ಹಾಗಾಗಿ ನಮ್ಮನ್ನು ಕ್ಯಾಪ್ಚರ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ರೊಟೇಟ್ ಆಗ್ತಾ ಇರುತ್ತೆ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದರೆ ಹಾಲಲ್ಲಿ ಒಂದಷ್ಟು ರಾಶಿ ಕೆಲಸ ಇತ್ತು, ಅದನ್ನೆಲ್ಲ ತೆಗೆದಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಕಾಫಿನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಕ್ಕಳಿದ್ದ ಮನೆಯೇ ಹಾಗಲ್ವಾ, ಏನಾದರೂ ಒಂದು ತೆಗಿಯೋದು, ಇಡೋದು, ಏನೋ ಒಂದು ಮಾಡ್ತಾನೇ ಇರ್ತಾರೆ. ಸೊ ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊಂದು ಆರ್ಗನೈಸ್ ಆಗಿ ಇಡೋದಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಮಕ್ಕಳಿರೋ ಮನೆ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಟ್ರೈ ಮಾಡ್ತಾಯಿದ್ರು ಪಾಪ ಅವರು ತೆಗಿಯೋದು, ಹಾಕೋದು, ತುಂಬಾ ಕಿತಾಪತಿ ಕೆಲಸಗಳು ಮಾಡ್ತಾ ಇರ್ತಾರೆ ಇವರು. ಪರವಾಗಿಲ್ಲ, ಅಷ್ಟೊಂದು ತೊಂದರೆ ಕೊಡೋದಿಲ್ಲ ನನಗೇನು. ಆಟ ಆಡೋ ವಯಸ್ಸಲ್ವಾ, ಆಟ ಆಡಲಿ ಅಂತ ಬಿಟ್ಟಿರ್ತೀನಿ. ಅವ್ರಿಗೆ ನಾನು ದಿನ ಜೊತೆಗೆ ಕೂತ್ಕೋಬೇಕು ಅಷ್ಟೇ, ಕೆಲಸ ಮಾಡದಿದ್ರೂ ಪರವಾಗಿಲ್ಲ, ಬಂದು ಪಕ್ಕಕ್ಕೆ ಕೂತ್ಕೊಂಡ್ರೆ ಸಾಕು. ತುಂಬ ಖುಷಿ ಪಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಸಮಾಧಾನವಾಗಿ ಆಟ ಆಡೋದಾಗಿರ್ಬೋದು, ಟಿ ವಿ ನೋಡೋದಾಗಿರ್ಬೋದು. ಟಿ ವಿ ಅಂದರೆ ಅವಳಿಗೆ ತುಂಬ ಏನು ನಾವು ಮೊಬೈಲ್ ಅಡಿಕ್ಷನ್ ಮಾಡಿಲ್ಲ. ಅವಳು ಆರಾಮಾಗಿ ಮಲ್ಕೊಳ್ತಾಳೆ ನೈಟ್ ಟೈಮಲ್ಲಿ. ಯಾವತ್ತೂ ಡಿಸ್ಟರ್ಬ್ ಮಾಡಿಲ್ಲ ಇವತ್ತವರೆಗೂ. ಹುಟ್ಟಿದ ದಿನದಿಂದ ಇವತ್ತೂ ನೈಟು ಯಾವತ್ತೂ ಎದ್ದು ಕೂತ್ಕೊಂಡು ನಮಗೆ ತೊಂದರೆ ಕೊಟ್ಟಿದ್ದೇ ಅಲ್ಲ ನನ್ನ ಮಗು. ದೇವರು ನನಗೆ ಅಷ್ಟೊಂದು ಬ್ಲೆಸ್ ಮಾಡಿ ಕಳಿಸ್ಬಿಟ್ಟಿದ್ದಾನೋ ಏನೋ ಗೊತ್ತಿಲ್ಲ.
ಅಷ್ಟು ಒಳ್ಳೆ ಮಗು ಅಂತಲೇ ಹೇಳ್ಬೋದು. ಇನ್ನು ನನ್ನ ಫ್ರೀ ಟೈಮಲ್ಲಿ ಈ ಥರ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಬೇಕು ಅಂತ ಕಾಫಿ ಕುಡಿಬೇಕಾದ್ರೆ ಟಿ ವಿನೋ ಅಥವಾ ಮೊಬೈಲೋ ಸ್ಕ್ರೋಲ್ ಮಾಡಿ ಇದು ಮಾಡ್ತೀನಿ. ನೋಡಿ ಬುಕ್ ತಂದು ಕೊಟ್ಟಳು. ಇವಾಗ ಕಲರ್ಸ್ನ ಹೇಳ್ಕೊಡ್ಬೇಕಂತೆ ಅವಳಿಗೆ. ಹೇಳು, ಯಾವ ಕಲರ್ ಇದು? ಇದ್ಯಾವುದು? ಇದ್ಯಾವುದು ನೋಡಿ? ಆ್ಯಪಲ್. ಇದು ರೆಡ್ ಕಲರ್. ಅಲ್ಲ ಚಿನ್ನ, ಇದು ಯಾವ ಕಲರು? ಬ್ಲೂ ಕಲರ್. ಯಾವುದಿದು? ಬ್ಲೂ ಕಲರ್. ಅವ್ರಿಗೆ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ, ಏನೋ ಗೊತ್ತಿಲ್ಲ. ಯಾವಾಗ ಬ್ಲೂ 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 ಅನ್ಕೊಂಡು ಕುತ್ಕೊಂಡಿರ್ತಾರೆ. ಇದ್ಯಾವುದು? ಗ್ರೀನ್ ಕಲರ್. ಹೇಳಿ, ಗ್ರೀನ್ ಕಲರ್. ಇದೇನಿದು? ಪ್ಯಾರಟ್. ಇದೇನಿದು? ಆರೆಂಜ್ ಕಲರ್. ಇದೇನು? ಆರೆಂಜ್. ಇದು ಪಿಂಕ್. ಪಿಂಕ್ ಪಿಂಕ್ ಕಲರ್. ಇದೇನಿದು? ಬ್ಲ್ಯಾಕ್ ಕಲರ್. ನೋಡಿಲಿ, ಬ್ಲ್ಯಾಕ್ ಕಲರ್. ವೈಟ್ ಕಲರ್. ಹಾಲು. ಹಾಲು ನೋಡು, ಹಾಲು. ಹಾಲು. ಯೆಲ್ಲೋ ಕಲರ್. ಯೆಲ್ಲೋ ಕಲರ್. ಯೆಲ್ಲೋ ಬನಾನಾ. ಬ್ರೌನ್ ಕಲರ್. ಚಾಕ್ಲೇಟ್. ವೈಲೆಟ್ ಕಲರ್. bathrobe. Next, purple color. Door. Close. Finish. Next ಬಂದ್ಬಿಟ್ಟು ಇದು ಏನಿದು? ಒನ್ ಆದಮೇಲೆ ಹೇಳಿ. 2. ಓಕೆ, ಕ್ಲಾಪ್ ಕ್ಲಾಪ್. 3. 4. 5. 6. ಸರಿ ಅಮ್ಮ, ನೀವು ಆಟ ಆಡಿ, ನಾನು ಹೋಗಿ ಸ್ವಲ್ಪ ಮಮ್ಮು ಮಾಡಿಬಿಡ್ತೀನಿ. ಓಕೆ? ಪಪ್ಪಗೆ ಮಮ್ಮು ಮಾಡಬೇಕಲ್ಲ. ಸರಿ ಅಮ್ಮ. ಓಕೆ ಓಕೆ ಹೇಳಿ ಅಮ್ಮಂಗೆ. ಅಮ್ಮಗೆ ಓಕೆ ಹೇಳಿ. ಓಕೆ. ಇದು ನಮ್ಮ ಅಜ್ಜ ಮಾಡಿದ್ದು ಆಕಾಶ ಬಂಗಾರ. ಇದು ಅಲ್ಲೆಲ್ಲ ಮಾಡುತ್ತೆ. ಇದು ಐ ಲವ್ ಯು. ಇಲ್ಲಿ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ ನೀವು. ಅಮ್ಮ ಮಮ್ಮು ಮಾಡ್ಕೊಂಡ್ಬರ್ತಾರೆ. ಓಕೆ? ಹಾಕೊಂಬರ್ಲೆ ಮಮ್ಮು ಇನ್ನೂ ಸ್ವಲ್ಪ? ಓಕೆ, ಕೊಡ್ತೀನಿ. ಏನು ತಿಂತಾ ಇದ್ದೀರಾ? ತೋರಿಸಿ. ಏನು ತೋರಿಸೋದು? ಅಲ್ಲಿ ತೋರಿಸು, ಕ್ಯಾಮ್ರಾಗೆ ತೋರಿಸು. ಇನ್ನೇನು ಮುಗಿತಾ ಬಂತು ಎಲ್ಲ ಕೆಲಸಗಳು. ಸೊ ಹಾಗಾಗಿ ಹೀರೆಕಾಯಿನ ತಗೊಂಡು ಕಟ್ ಮಾಡೋಣ ಅಂತ ಹೀರೆಕಾಯಿನ ಇದು ಮಾಡ್ತಾಯಿದ್ದೀನಿ. ಅವಳಿಗೆ, ನನ್ನ ಮಗಳಿಗೆ ಈ ಥರ ರಾ ವೆಜಿಟೇಬಲ್ಸ್ ಅಂದರೆ ತುಂಬ ಇಷ್ಟ. ಸೌತೆಕಾಯಿ, ಕ್ಯಾರೆಟ್, ಬೀನ್ಸು, ಹೀರೆಕಾಯಿ ಆಗಿರ್ಬೋದು, ಪ್ರತಿಯೊಂದು ಹಾಗೆ ತಿನ್ನೋಕ್ಕೆ ಇಷ್ಟಪಡ್ತಾಳೆ. ಅದೇನೋ ಗೊತ್ತಿಲ್ಲ, ಕೆಲವೊಂದು ಮಕ್ಕಳು ತಿನ್ನಲ್ಲ, ಇವಳು ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ಅದಕ್ಕೆ ಕೋಆಪ್ರೇಟ್ ಮಾಡಬೇಕಲ್ವ ನಾವು ಕೂಡ. ಕೊಡ್ತೀನಿ ಎಲ್ಲ ವೆಜಿಟೇಬಲ್ಸ್ನೂ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ. ಇಷ್ಟಪಟ್ಟು ತಿಂತಾಳೆ. ಫಸ್ಟು ಒಂದು ಪ್ಯಾನ್ಗೆ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು, ಆಮೇಲೆ ಹೀರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫಸ್ಟೇ ನೆನೆಸಿಟ್ಟಿದ್ದಂಥ ತೊಗರಿಬೇಳೆ ಹಾಕ್ಕೊಳ್ತಿದ್ದೀನಿ. ತೊಗರಿಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ನೀರು ಹಾಕಬೇಕು, ಎಷ್ಟು ಬೇಕೋ ಅಷ್ಟು. ಅದರಲ್ಲೇ ಚೆನ್ನಾಗಿ ಬೆಂದೋಗುತ್ತೆ. ಅದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡ್ಕೊಂಡಂಥ ಸಾಂಬಾರು ಪುಡಿ ಹಾಕಿದ್ದೀನಿ. ಒಂದು 4 ಅಷ್ಟರೊಳಗೆ ಚಪಾತಿನ ಉತ್ಕೊಂಡಿದ್ದೀನಿ. ಇನ್ನೇನು ನಮ್ಮ ಮನೆಯವ್ರು 2 ಗಂಟೆ ಟೈಮ್ ಆಗ್ತಾ ಬಂತು, ಬರ್ತಾರೆ ಪಾಪ. ನಾನು ಉಪವಾಸ ಇದ್ದೀನಿ ಅಂತ ಅವ್ರಿಗೂ ಉಪವಾಸ ಇರಿಸ್ಲಿಕ್ಕೆ ಬಿಡಲ್ಲ. ಇಲ್ಲಿ ನೋಡ್ಬೋದು, ಪುಟಾಣಿ ಬಂದುಬಿಟ್ಟು ಆವಾಗವಾಗ ಹಿಟ್ಟು ಇಸ್ಕೊಂಡು ಹೋಗ್ತಾ ಇದ್ದಾಳೆ. ಚಪಾತಿ ಮಾಡೋದು ಅವರು ಟ್ರೈ ಮಾಡ್ತಾರೆ, ಅಥವಾ ತಿನ್ನೋಕ್ಕೆ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಬೇಗ ಬೇಗ ಚಪಾತಿ ಮುಗಿಸ್ಕೊಂಡು ಇನ್ನೇನು ಆಯಿತು, ಎಲ್ಲ ಕೆಲಸನೂ ಮುಗ್ದಷ್ಟು ಆಯಿತು. ಇನ್ನು ಅವ್ರಿಗೆ ಊಟ ಆದಮೇಲೆ ನೈಟು ನಾನು ಉಪವಾಸ ಬಿಡ್ತೀನಿ. ಸೊ ಆವಾಗ ಸ್ವಲ್ಪ ಲೈಟಾಗಿ ಏನಾದರೂ ಅಡುಗೆ ಮಾಡ್ಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ ಇವ್ರಿಗೆ ಪಲ್ಯ ಮಾಡಿರ್ತೀನಲ್ವ, ಅದೇ ಇರುತ್ತೆ ನನಗೆ ನೈಟ್ಗೆ.
ಇವರು ಮೇಡಮ್ ಅವ್ರಿಗೂ ಚಪಾತಿ ಅಂದರೆ ತುಂಬಾ ಇಷ್ಟ. ನೋಡಿ ಯಾವ ಥರ ಬರ್ತಿದ್ದಾರೆ, ಕೊಟ್ಟ ತಕ್ಷಣ ಹೊರ್ಟೋಗ್ತಾ ಇರ್ತಾರೆ. ಇದೇ ಥರ ಚಪಾತಿನ ಎಲ್ಲ 4 ಚಪಾತಿನ ಎಷ್ಟೊತ್ತು ಮಾಡ್ತಾಯಿದ್ದೀನಿ ಅಲ್ವಾ. ಹಾಗೆ ಟೈಮು ಏನು ಮಾಡೋಕ್ಕಾಗಲ್ಲ. ಅಷ್ಟೊಂದು ನನಗೆ ಅಡುಗೆ ಫಾಸ್ಟಾಗಿ ಮಾಡೋಕ್ಕಾಗಲ್ಲ, ತುಂಬ ಸ್ಲೋ ಆಗಿ ಮಾಡ್ತೀನಿ, ಹಾಗೆ ತುಂಬ ಚೆನ್ನಾಗಿ ಮಾಡ್ತೀನಿ, ನನಗೆ ಗೊತ್ತಿರೋ ಅಂಥದ್ದು. ನನಗೆ ಫ್ಲೋರ್ ಮಾಡೋಕ್ಕೆ ಇಷ್ಟ, ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ಒಂದು ರೌಂಡ್ ಒರೆಸ್ಕೊಂಡು ಇದು ಮಾಡಿ ಮಾಡ್ತಾಯಿರ್ತೀನಿ. ಸೊ ನೆಕ್ಸ್ಟು ನಾನು ಮೋದಕಕ್ಕೆ ರಾತ್ರಿ ರೆಡಿ ಮಾಡಿಕೊಂಡೆ, ಟ್ಯೂಷನ್ ಮುಗಿಸ್ಕೊಂಡು. ಮೋದಕ ಮಾಡಲಿಕ್ಕೆ ನಾನು ಯಾವ ಥರ ಮಾಡ್ತೀನಿ ಅಂದರೆ, ಪುಟಾಣಿ, ಸ್ವಲ್ಪ ಬೆಲ್ಲ, ಆಮೇಲೆ ಒಣ ಕೊಬ್ಬರಿ, ಆಮೇಲೆ ಒಂದೆರಡು ಮೆಣಸು, ಆಮೇಲೆ ಒಂದೆರಡು ಲವಂಗ, ಒಂದು ಏಲಕ್ಕಿ, ಇದನ್ನೆಲ್ಲ ಹಾಕ್ಕೊಂಬಿಟ್ಟು ನಾನು ಮಿಕ್ಸಿ ಮಾಡಿಕೊಂಡು ಅದು ಪೌಡ್ರನ್ನ ನಾನು ಮೋದಕ ಒಳಗಡೆ ಸ್ಟಫಿಂಗಾಗಿ ಇಟ್ಬಿಟ್ಟು ಅದನ್ನು ಫ್ರೈ ಮಾಡ್ತೀನಿ, ಡೀಪ್ ಫ್ರೈ ಮಾಡಿಬಿಟ್ಟು ಮೋದಕ ಮಾಡ್ಕೊಳ್ತೀನಿ. ನಾನು ಮೋದಕ ಮಾಡೋದನ್ನು ತೋರಿಸೋಣ ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ನಮ್ಮ ನೈಬರ್ಸ್ ಬಂದು ಮಾತು ಹೇಳ್ಕೊಂಡು ನಿಂತ್ಕೊಂಡ್ರು. ಸೊ ಅವ್ರ ಜೊತೆ ಮಾತಾಡ್ತಾ ನಾನು ಮೋದಕ ಸ್ಟಫಿಂಗ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟೆ. ಸೊ ಅದನ್ನು ತೋರ್ಸೋಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಾಯಿತು. ಇಷ್ಟೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಅದೊಂದು ಮಿಸ್ ಆಯ್ತಲ್ವಾ ವೀಡಿಯೋದಲ್ಲಿ ಅಂತ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮೋದಕಕ್ಕೋಸ್ಕರನೇ ವೀಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ಟ್ಯೂಷನ್ ಮಕ್ಕಳು ಇದ್ದರು, ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೆ ಅದೇ ಟೈಮಲ್ಲೇ, ಸ್ವಲ್ಪ ಫ್ರೀ ಟೈಮಲ್ಲಿ ಅವ್ರಿಗೆ ವರ್ಕ್ ಕೊಟ್ಬಿಟ್ಟು ಬಂದು. ನೋಡ್ಬೋದು, ಈ ಥರ ಪುಡಿ ಮಾಡಿಕೊಂಡು ಅದೇ ಪುಡಿನ ನಾನು ಮೋದಕದ್ದು ಏನು ಇದು ಮಾಡ್ಕೊಂಡಿರ್ತೀನಲ್ಲ ಅದರೊಳಗಡೆ ಸ್ಟಫಿಂಗ್ ಮಾಡಿ ಇಟ್ಕೊಳ್ತೀನಿ. ಇನ್ನು ಅಮ್ಮ ಕಾಲ್ ಮಾಡಿದ್ರು, ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಹೀಗೆ ಫೋನ್ ಮಾಡ್ತಾನೆ ಇರ್ತಾರೆ, ಅಮ್ಮ ಆಗಿರ್ಬೋದು, ಅಕ್ಕ, ಯಾರಾದರೂ ಒಬ್ಬರು ಕಾಲ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಹಾಗೆ ಕೆಲಸದ ಮಧ್ಯ ಮಾತಾಡ್ತಾನೆ ಕೆಲಸ ಮಾಡಬೇಕಾಗುತ್ತೆ ಸಮ್ಟೈಮ್ಸು. ಇನ್ನು 2 ಫೋನ್ ಆಗಿರೋ ಕಾರಣದಿಂದ ಒಂದು ಸರಿ ಆ ಫೋನಲ್ಲಿ ವೀಡಿಯೋ ಮಾಡ್ಕೊಳೋದು, ಇನ್ನೊಂದು ಸರಿ ಈ ಫೋನಲ್ಲಿ ವೀಡಿಯೋ ಮಾಡ್ಕೊಳೋದು, ಬರೀ ಇದೇ ಕೆಲಸ ಆಗೋಗ್ಬಿಟ್ಟಿದೆ ನನಗಂತೂ. ಇನ್ನು ಎಲ್ಲ ಬೇಗ ಮುಗಿಸ್ಕೊಂಡು ಇವ್ರಿಗೆ ಸೌತೆಕಾಯಿ ಬೇಕಾಗಿತ್ತು, ಸೌತೆಕಾಯಿನ ಕಟ್ ಮಾಡಿಕೊಟ್ಟೆ. ನೋಡಿ ಹೇಗಾಗುತ್ತೆ ಅಂದರೆ, ಇವಾಗ ಬನಾನಾ ಕೇಳಿದ್ಲು, ಮತ್ತು ಬನಾನಾ ಕೊಟ್ಟೆ, ಅರ್ಧ ಬನಾನಾ ಕೊಟ್ಟು ಇನ್ನರ್ಧ ಬನಾನಾ ಇಲ್ಲೇ ಇಟ್ಟೆ. ಇನ್ನೇನು ಹಾಲು ತೊಗೊಂಬಂದು ಕೊಟ್ಟರು, ಹಾಲನ್ನ ಹಾಕ್ಕೊಂಡು ಹಾಲು ಕಾಯ್ಸೋಕ್ಕಿಟ್ಟೆ. ಅಷ್ಟೊತ್ತಿಗೆ ಗರಿಕೆ ಎಲ್ಲ ತೊಗೊಂಬಂದಿಟ್ಟಿದ್ದೀನಿ ಪ್ಲೇಟಲ್ಲಿ. ಗರಿಕೆ, ಆಮೇಲೆ ಎಕ್ಕದ ಹೂವು ಸಿಕ್ತು, ಇವತ್ತೇ ಸಿಕ್ತು ಎಕ್ಕದ ಹೂವು. ಪಾಪ ಇಷ್ಟು ದಿನದಿಂದ ಎಷ್ಟು ಸರಿ ಟ್ರೈ ಮಾಡಿದ್ರು ನಮ್ಮ ಮನೆಯವ್ರು ತಂದು ಕೊಡಬೇಕು ಅಂತ. ಪ್ರತಿ ಸರಿ ನಾನು ಸಂಕಷ್ಟಿ ಮಾಡಿದಾಗ ಸಿಕ್ಕಿರಲಿಲ್ಲ, ವೈಟ್ ಎಕ್ಕದ ಹೂವು ಸಿಕ್ಕಿರಲಿಲ್ಲ, ಅಲ್ಲಿತ್ತು. ಮತ್ತು ಪಾಪು ಕರ್ಕೊಂಡೋಗಿ ನಾನೇ ತೊಗೊಂಡು ಬಂದು ಮಾಡಿಕೊಂಡೆ. ಇದೆಲ್ಲ ನಾನು ಏನು ಚಪಾತಿ ಥರ ಲಟ್ಟಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಮೋದಕಕ್ಕೋಸ್ಕರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ನೈಟ್ ಪೂಜೆ ಹೀಗಾಗಿತ್ತು, ನೋಡ್ಬೋದು. ಆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಕಷ್ಟನ ಪರಿಹರಿಸಲಿ ಅಂತ ಹೇಳಿ